ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ವಿಜ್ಞಾನ ವಿಷಯದ 4ನೇ ರೂಪಣಾತ್ಮಕ ಪರೀಕ್ಷೆ FA4 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಿಮ್ಮ ಶಾಲೆಗಳಲ್ಲಿ ಕೆಲವೊಂದು ಶಾಲೆಗಳಲ್ಲಿ FA4 ಕಂಪ್ಲೀಟ್ ಮಾಡಿದರೆ, ಇನ್ನೂ ಕೆಲವು ಶಾಲೆಗಳಲ್ಲಿ FA4 ಆಗಿಲ್ಲ. ಸೊ ಅವರಿಗೆ ಇದೊಂದು ಯೂಸ್ಫುಲ್ ಆಗುವಂಥ ಕ್ವಶನ್ ಪೇಪರ್ ಆಗಿರುತ್ತೆ. ಮಕ್ಕಳ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ರೀತಿ ಮುಂಬರುವಂತಹ ನಿಮ್ಮ SA2 ಕ್ವಶನ್ ಪೇಪರ್ಸನ್ನು ಸಹ ನಾವು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀವಿ. ಆದಷ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು ಪಾಸಿಂಗ್ ಪ್ಯಾಕೇಜನ್ನು ಸೊ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಹೋಗ್ತೀವಿ. ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ಮಾನವನ ಶ್ರವಣ ಶಬ್ದ ವ್ಯಾಪ್ತಿ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಮಾನವರಲ್ಲಿ ಶ್ರವಣ ಶಬ್ದ ವ್ಯಾಪ್ತಿ ಯಾವಾಗಲೂ 20 ಹರ್ಟ್ಸ್ ಟು 20,000 ಹರ್ಟ್ಸ್ವರೆಗೂ ಇರುತ್ತೆ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಸೆಕೆಂಡ್ ಕ್ವಶನ್, ನಾನು ಪರಮಾಣುವಿನಲ್ಲಿರುವ ಒಟ್ಟು ಪ್ರೋಟಾನ್ ಸಂಖ್ಯೆಯಾಗಿರುವೆನು. ಸೊ ಅಲ್ಲಿ ಪರಮಾಣುವಿನಲ್ಲಿರುವ ಒಟ್ಟು ಪ್ರೋಟಾನ್ ಸಂಖ್ಯೆಯಾಗಿರುವೆನು ಅಂತ ಹೇಳಿದ್ರೆ ಅದು ಪರಮಾಣು ಸಂಖ್ಯೆ ಅಂತ ಹೇಳಿ ನಾವು ಕರಿತೀವಿ ಮಕ್ಕಳು. ಇಲ್ಲಿ ಪರಮಾಣು ರಾಶಿ ಕೊಟ್ಟಿದ್ದಾರೆ, ಸಂಖ್ಯೆ ಕೊಟ್ಟಿದ್ದಾರೆ, ನ್ಯೂಟ್ರಾನ್ ಸಂಖ್ಯೆ, ಪರಮಾಣು ದ್ರವ್ಯ ರಾಶಿ ಕೊಟ್ಟಿದ್ದಾರೆ. ಸೊ ಪರಮಾಣು ಸಂಖ್ಯೆ ಅಂತ ಹೇಳಿದರೆ ಪರಮಾಣುವಿನಲ್ಲಿರುವ ಒಟ್ಟು ಪ್ರೋಟಾನ್ಗಳನ್ನೇ ನಾವು ಏನಂತ ಹೇಳಿ ಕರೆಯೋದು ಪರಮಾಣು ಸಂಖ್ಯೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೂರನೇ ಪ್ರಶ್ನೆ, ಸರದಿ ಬೇಸಾಯ ಎಂದರೇನು? ಸೊ ಸರದಿ ಬೇಸಾಯ ಅಂದರೆ ಒಂದು ತುಂಡು ಕೃಷಿ ಭೂಮಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಪೂರ್ವ ನಿರ್ಧರಿತ ಅನುಕ್ರಮದಲ್ಲಿ ಬೆಳೆಯುವುದಕ್ಕೆ ಸರದಿ ಬೇಸಾಯ ಅಂತ ಹೇಳಿ ಕರೆಯಲಾಗ್ತದೆ. ನಾಲ್ಕನೇದು, ಶಬ್ದ ತರಂಗದ ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಸೊ ಶಬ್ದ ತರಂಗದ ಅಂತಾರಾಷ್ಟ್ರೀಯ ಏಕಮಾನ ಹರ್ಟ್ಸ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಹರ್ಟ್ಸ್ ಅಂತ ಬರೆದ್ರೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಐದನೆಯ ಪ್ರಶ್ನೆ, ಬೃಹತ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಎಂದರೇನು? ಸೊ ಬೆಳೆಗಳಿಗೆ 13 ಪೋಷಕಾಂಶಗಳು ಅಗತ್ಯ ಆಗಿರ್ತದೆ. ಅವುಗಳಲ್ಲಿ 6 ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತವೆ ಮತ್ತು ಅವುಗಳನ್ನು ಬೃಹತ್ ಪೋಷಕಾಂಶಗಳು ಅಂತ ಹೇಳಿ ಕರೆಯಲಾಗ್ತದೆ. ಅದೇ ರೀತಿ 7 ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ ಮತ್ತು ಅವುಗಳನ್ನು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳಿ ಕರೆಯಲಾಗ್ತದೆ. ಆರನೇ ಪ್ರಶ್ನೆ, ಅನುರಣನ ಎಂದರೇನು? ಅದನ್ನು ಹೇಗೆ ಕಡಿಮೆಗೊಳಿಸಬಹುದು? ಸೊ ಎಕೋ ಅಂತ ಹೇಳಿ ಕರಿತೀವಿ. ಅನುರಣನ ಅಂದರೆ ಸತತ ಪ್ರತಿಫಲನದಿಂದ ಉಂಟಾದ ಪುನರಾವರ್ತಿತ ಶಬ್ದವನ್ನೇ ಅನುರಣನೆ ಅಂತ ಹೇಳಿ ಕರೆಯಲಾಗ್ತದೆ. ಉದಾಹರಣೆಗೆ ಒಂದು ದೊಡ್ಡ ಪಡಸಾಲೆಯಲ್ಲಿ ಉಂಟಾದಂತಹ ಶಬ್ದವು ಅದರ ಗೋಡೆಗಳಿಂದ ಮೇಲಿಂದ ಮೇಲೆ ಪ್ರತಿಫಲನಗೊಂಡು ಕೇಳಲು ಸಾಧ್ಯವಾಗದಿರುವಷ್ಟರವರೆಗೆ ಕಡಿಮೆಯಾಗುತ್ತಾ ಮುಂದುವರಿಯುತ್ತದೆ. ಸತತ ಪ್ರತಿಫಲನದಿಂದ ಉಂಟಾದಂತಹ ಈ ಪುನರಾವರ್ತಿತ ಶಬ್ದವನ್ನೇ ಅನುರಣನೆ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಒಂದು ಸಭಾಂಗಣದಲ್ಲಿ ಅಥವಾ ಪಡಸಾಲೆಯಲ್ಲಿ ಹೆಚ್ಚುವರಿ ಅನುರಣನೆಯು ಹೆಚ್ಚು ಅನಪೇಕ್ಷಿತವಾಗಬಹುದು. ಆದುದರಿಂದ ಇಲ್ಲಿ ಅನುರಣನೆಯ ಕಡಿಮೆ ಮಾಡಲು ಸಭಾಂಗಣದ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಸಾಮಾನ್ಯವಾಗಿ ಶಬ್ದ ಗ್ರಹಿಸುವ ವಸ್ತುಗಳಾದಂತಹ ಸಂಕುಚಿತ ದೃಗ್ನಾರು ಹಲಗೆ ಅಥವಾ ಫೈಬರ್ ಬೋರ್ಡ್, ಸೊ ಇವುಗಳಿಂದ ಹೊರಟಾದ ಪ್ಲಾಸ್ಟರ್ಗಳಿಂದ ಮುಚ್ಚಿರುತ್ತಾರೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಗುಣಲಕ್ಷಣಗಳ ಹೋಲಿಕೆಯನ್ನು ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಎಲೆಕ್ಟ್ರಾನ್ ಅಂತ ಹೇಳಿದರೆ ಎಲೆಕ್ಟ್ರಾನ್ ಪರಮಾಣುವಿನ ಬೀಜ ಕೇಂದ್ರದ ಸುತ್ತ ಇರುವಂತಹ ಕಕ್ಷೆಯಲ್ಲಿ ಕಂಡುಬರ್ತದೆ ಮತ್ತು ಇದ್ರ ಋಣ ವಿದ್ಯುದಾವೇಶವನ್ನು ಹೊಂದಿರ್ತದೆ ಮತ್ತು ರಾಶಿ ನಗಣ್ಯ. ಸೊ ಇಲ್ಲಿ 0, ಅದರ ರಾಶಿ ಇರೋದಿಲ್ಲ ಎಲೆಕ್ಟ್ರಾನ್ಗಳಿಗೆ. ಪ್ರೋಟಾನಿಗೆ ಬಂದರೆ ಇದು ಬೀಜ ಕೇಂದ್ರದಲ್ಲಿ ಕಂಡುಬರ್ತದೆ. ಪ್ರೋಟಾನ್ ಧನಾವೇಶವನ್ನು ಹೊಂದಿದ್ದು ಇವುಗಳ ರಾಶಿಯು ಎಲೆಕ್ಟ್ರಾನ್ಗಳ ರಾಶಿಯ ಸರಿಸುಮಾರು 2000 ಪಟ್ಟು ಇರ್ತದೆ. ನ್ಯೂಟ್ರಾನ್ ಬಂದು ಇದು ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕಂಡುಬರ್ತದೆ. ನ್ಯೂಟ್ರಾನ್ ಯಾವುದೇ ವಿದ್ಯುದಾವೇಶವನ್ನು ಹೊಂದಿರೋದಿಲ್ಲ. ನ್ಯೂಟ್ರಾನ್ ರಾಶಿ ಸರಿಸುಮಾರು ಪ್ರೋಟಾನ್ ರಾಶಿಯಷ್ಟೇ ಇರ್ತದೆ. ಈ ರೀತಿ ಇದಿಷ್ಟು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕಗಳು ಸಿಗ್ತದೆ ಮಕ್ಕಳು. ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. ಇಲ್ಲಿ 6 ಅಂಕಗಳಿಗೆ 2 ಪ್ರಶ್ನೆಗಳಿರ್ತದೆ ಮಕ್ಕಳ. ಪ್ರತಿ ಪ್ರಶ್ನೆಗೆ 3 ಅಂಕ.
9ನೇ ಪ್ರಶ್ನೆ, ನೀಲ್ಸ್ ಬೋರ್ ಸೂಚಿಸಿದಂತಹ ಪರಮಾಣು ಮಾದರಿಯ 4 ಪ್ರಮುಖ ಅಂಶಗಳನ್ನು ಚಿತ್ರ ಸಹಿತ ವಿವರಿಸಲಿಕ್ಕೆ ಕೇಳಿದ್ದಾರೆ. ಸೊ ನೀಲ್ಸ್ ಬೋರ್ ರವರು ಪರಮಾಣು ಮಾದರಿ, ರುದರ್ಫೋರ್ಡ್ ರವರ ಪರಮಾಣು ಮಾದರಿಯ ವಿರುದ್ಧ ಬಂದಂತಹ ಆಕ್ಷೇಪಣೆಗಳಿಂದ ಹೊರಬರಲು ನೀಲ್ಸ್ ಬೋರ್ ರವರು ಪರಮಾಣು ಮಾದರಿಯ ಕುರಿತು ಈ ಕೆಳಗಿನ ಸಮರ್ಥನೆಯನ್ನು ಮುಂದಿಟ್ಟಿದ್ದಾರೆ. ಒಂದು, ಪರಮಾಣುವಿನಲ್ಲಿ ವಿಭಕ್ತ ಕಕ್ಷೆಗಳೆಂಬಂತಹ ವಿಶೇಷ ಕಕ್ಷೆಗಳಲ್ಲಷ್ಟೇ ಎಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ, ಮತ್ತು ವಿಭಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ. ಈ ಕಕ್ಷೆಗಳನ್ನು ಅಥವಾ ಕವಚಗಳನ್ನು ಶಕ್ತಿಯ ಮಟ್ಟಗಳು ಅಂತ ಹೇಳಿ ಕರೆಯಲಾಗುತ್ತದೆ. ಚಿತ್ರದಲ್ಲಿ ಪರಮಾಣುವಿನ ಶಕ್ತಿಯ ಮಟ್ಟಗಳನ್ನು ತೋರಿಸಲಾಗಿದೆ. ಈ ಕಕ್ಷೆಗಳನ್ನು ಅಥವಾ ಕವಚಗಳನ್ನು KLMN ಎಂದ ಅಕ್ಷರಗಳಲ್ಲಿ ಅಥವಾ 1 2 3 ಅಂತ ಹೇಳಿ ಸೂಚಿಸಲಾಗ್ತದೆ. ಸೊ ಇದು ನೋಡಿ ಅದರ ಸಂಪೂರ್ಣ ಚಿತ್ರ ಆಗಿರ್ತದೆ. ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ 3 ಅಂಕಗಳು ಸಿಗ್ತದೆ ಮಕ್ಕಳ. ನೆಕ್ಸ್ಟ್ 9ನೆಯ ಪ್ರಶ್ನೆ, ಶಬ್ದ ತರಂಗದ ತರಂಗದೂರ, ಆವೃತ್ತಿ, ಕಾಲಾವಧಿ ಮತ್ತು ಪಾರ ಎಂದರೇನು? ಯಾವ ಕಕ್ಷದಿಂದ ಸೂಚಿಸುತ್ತೇವೆ ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ ತರಂಗ ದೂರವನ್ನು ನೋಡೋಣ. ತರಂಗ ದೂರ ಅಂತ ಹೇಳಿದರೆ 2 ಕ್ರಮಾನುಗತ ಸಂಪೀಡನೆ ಅಥವಾ 2 ಕ್ರಮಾನುಗತ ವಿರಳನಗಳ ನಡುವಿನ ದೂರವನ್ನು, ದ ಡಿಸ್ಟೆನ್ಸ್ ಬಿಟ್ವೀನ್ 2 ಕನ್ಸಿಕ್ಯೂಟಿವ್ ಕ್ರಸ್ಟ್ ಆ್ಯಂಡ್ ಟ್ರಫ್. ಸೊ ಅವುಗಳ ನಡುವೆ ಇರುವ ದೂರವನ್ನೇ ತರಂಗ ದೂರ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ತರಂಗ ಆವೃತ್ತಿ ಕೇಳಿದ್ದಾರೆ ಮಕ್ಕಳ. ಸೊ ಇದು ತರಂಗ ದೂರವನ್ನು ಲ್ಯಾಂಬ್ಡಾದಿಂದ ಸೂಚಿಸಲಾಗ್ತದೆ. ನೆಕ್ಸ್ಟ್ ಆವೃತ್ತಿ ಅಂತ ಹೇಳಿದ್ರೆ ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆಯನ್ನು ಆವೃತ್ತಿ ಅಂತ ಹೇಳಿ ಕರೆಯಲಾಗ್ತದೆ. ಇದನ್ನು ನ್ಯೂ ಇಂದ ಸೂಚಿಸಲಾಗ್ತದೆ. ನೆಕ್ಸ್ಟ್ ನಾವು ಕಾಲಾವಧಿಯನ್ನು ತೆಗೆದುಕೊಂಡ್ರೆ 2 ಕ್ರಮಾನುಗತ ಸಂಪೀಡನಗಳು ಅಥವಾ ವಿರಳನಗಳು ಒಂದು ಸ್ಥಿರ ಬಿಂದುವನ್ನು ದಾಟಲು ತೆಗೆದುಕೊಳ್ಳುವ ಸಮಯಕ್ಕೆ, ಕಾಲಕ್ಕೆ ನಾವು ತರಂಗದ ಕಾಲಾವಧಿ ಅಂತ ಹೇಳಿ ಕರೆಯಲಾಗ್ತದೆ. ಅಥವಾ ಒಂದು ಸಾಂದ್ರ ಮಾಧ್ಯಮದಲ್ಲಿ ಪೂರ್ಣ ಆಂದೋಲನವನ್ನು ತೆಗೆದುಕೊಳ್ಳುವಂತಹ ಕಾಲಕ್ಕೆ ಶಬ್ದ ತರಂಗದ ಕಾಲಾವಧಿ ಅಂತ. ಅಂದರೆ ಟು ಕಂಪ್ಲೀಟ್ 1 ಆಸಿಲೇಷನ್, ಒಂದು ಆಂದೋಲನವನ್ನು ಕಂಪ್ಲೀಟ್ ಮಾಡಲಿಕ್ಕೆ ತೆಗೆದುಕೊಳ್ಳುವ ಕಾಲ ಆಗಿರ್ತದೆ. ಶಬ್ದ ತರಂಗದ ಕಾಲಾವಧಿಯನ್ನು T ಇಂದ ಸೂಚಿಸಲಾಗ್ತದೆ ಮಕ್ಕಳ. ನೆಕ್ಸ್ಟ್ ನಮಗೆ ಪಾರ ಅಂದರೆ ಆಂಪ್ಲಿಟ್ಯೂಡ್ ಕೇಳಿದರೆ ಒಂದು ಮಾಧ್ಯಮದಲ್ಲಿ ನಿಶ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವಂತಹ ಗರಿಷ್ಠ ಸ್ಥಾನ ಪ್ರಮಾಣದ ಕ್ಷೋಭೆಯನ್ನೇ ತರಂಗದ ಪಾರ ಅಂತೇಳಿ ಕರೆಯಲಾಗ್ತದೆ. ಇದನ್ನು A ಇಂದ ಸೂಚಿಸಲಾಗ್ತದೆ. ನೋಡಿ ಇದಿಷ್ಟು ಬರೆದ್ರೆ ನಿಮಗೆ 3 ಅಂಕ. ನೆಕ್ಸ್ಟ್ 4 ಅಂಕಕ್ಕೆ ಒಂದು ಪ್ರಶ್ನೆ ಕೇಳಿದರೆ 10ನೆಯ ಪ್ರಶ್ನೆ, ಬ್ರಾಯ್ಲರ್ಸ್ ಮತ್ತು ಲೇಯರ್ಸ್ಗಳ ನಡುವಿನ ವ್ಯತ್ಯಾಸವೇನು? ಅವುಗಳ ನಿರ್ವಹಣೆಯ ವ್ಯತ್ಯಾಸ ಕೇಳಿದರೆ ಫಸ್ಟ್ ಆ ಕ್ವಶನ್ಗೆ ಆನ್ಸರ್ ನೋಡೋಣ. ಮೊಟ್ಟೆಗಳನ್ನು ಉತ್ಪಾದಿಸಲು ಲೇಯರ್ಸ್ ಕೋಳಿಗಳ ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಿ ಸಾಕಣೆಯನ್ನು ಮಾಡಲಾಗ್ತದೆ. ಮತ್ತು ಮಾಂಸಕ್ಕಾಗಿ ಬ್ರಾಯ್ಲರ್ಸ್ ಕೋಳಿಗಳ ಸುಧಾರಿತ ತಳಿಯನ್ನು ಅಳವಡಿಸಿ ಸಾಕಣೆಯನ್ನು ಮಾಡಲಾಗ್ತದೆ. ಬ್ರಾಯ್ಲರ್ ಕೋಳಿಗಳ ವಸತಿ, ಪೋಷಣೆ ಮತ್ತು ಪರಿಸರದ ಅಗತ್ಯತೆಗಳು ಮೊಟ್ಟೆ ಇಡುವಂತಹ ಕೋಳಿಗಳಿಗಿಂತ ಭಿನ್ನವಾಗಿರ್ತವೆ. ಬ್ರಾಯ್ಲರ್ ಕೋಳಿಗಳ ಪಡಿತರವು ಸಾಕಷ್ಟು ಕೊಬ್ಬು ಮತ್ತು ಪ್ರೋಟೀನ್ಗಳನ್ನು ಸಮೃದ್ಧವಾಗಿರ್ತದೆ. ಪೌಲ್ಟ್ರಿ ಹಕ್ಕಿಗಳ ಆಹಾರದಲ್ಲಿ ಜೀವಸತ್ವ A ಮತ್ತು K ಅಧಿಕ ಮಟ್ಟದಲ್ಲಿರ್ತದೆ. ಲೇಯರ್ಸ್ಗಳಿಗೆ ಹೆಚ್ಚಿನ ವಸತಿ ವ್ಯವಸ್ಥೆ ಮತ್ತು ಬೆಳಕಿನ ಸೌಲಭ್ಯಗಳನ್ನು ಒದಗಿಸಬೇಕಾಗ್ತದೆ. ನೆಕ್ಸ್ಟ್ ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಂಥ ಅಂಶಗಳು ಕೇಳಿದ್ದಾರೆ. ಸೊ ಏನಪ್ಪ ಅಂದರೆ ಜೈವಿಕ ಅಂಶಗಳು ಯಾವ್ಯಾವಂದರೆ ಕೀಟಗಳು, ದಂಶಕಗಳು, ಶಿಲೀಂಧ್ರಗಳು, ಹುಳುಗಳು ಮತ್ತು ಬ್ಯಾಕ್ಟೀರಿಯಾಗಳು. ಸೊ ಇವು ಏನು ಮಾಡ್ತವೆ, ಶೇಖರಿಸಿದಂಥ ಸಂದರ್ಭಗಳಲ್ಲಿ ಧಾನ್ಯಗಳನ್ನು ನಷ್ಟಕ್ಕೆ ಕಾರಣವಾಗ್ತವೆ. ಅದೇ ರೀತಿ ಅಜೈವಿಕ ಅಂಶಗಳು ಯಾವಪ್ಪ ಅಂತ ಹೇಳಿದರೆ ಸಂಗ್ರಹಣಾ ಸ್ಥಳಗಳಲ್ಲಿರುವ ಅಸಮರ್ಪಕ ತೇವಾಂಶ ಮತ್ತು ತಾಪಮಾನ. ಸೊ ತೇವಾಂಶಗೊಂಡಾಗ ಧಾನ್ಯಗಳು ಹಾಳಾಗ್ತವೆ. ಅದೇ ರೀತಿ ತಾಪಮಾನ ಕಡಿಮೆ ಆದಾಗ ಅಥವಾ ಹೆಚ್ಚಾದಾಗಲೂ ಸಹ ಧಾನ್ಯಗಳು ಹಾಳಾಗ್ತವೆ. ಸೊ ಇದಿಷ್ಟು ಮಕ್ಕಳ ನಿಮ್ಮ 9ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಮಕ್ಕಳ. ಸೊ ಇದು ಬಹಳ ಯೂಸ್ಫುಲ್ ಆಗಿದೆ, ನಿಮಗೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. FF4 ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.